ಸೊ ನಮಸ್ತೆ ಗೆಳೆಯರೆ, ಒಂದು ಕ್ರಿಪ್ಟೋ ಅಪ್ಡೇಟ್ಸ್ ಮಾಡಿ ನೋಡೋಣ ಏನೇನ್ ಆಗ್ತಾ ಇದೆ ಕ್ರಿಪ್ಟೋ ಮಾರ್ಕೆಟ್ ನಲ್ಲಿ ಆಫ್ಟರ್ ದ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್. ಓಕೆ, ಇವೊಂದು ಕಟ್ ಮಾಡಿದ್ರು ಕೂಡ ಸೊ ಡಿಸೆಂಬರ್ ಆಸ್ಪಾಸ್ ನಲ್ಲಿ ಬಯಾನಲ್ಲಿ ನಡೀತಿರುವ ಈ ಇಂಟ್ರೆಸ್ಟ್ ರೇಟ್ ಕಟ್ ಹಾಕಿಶ್ ರೀತಿ ಅವನ ಸ್ಪೀಚ್ ಇತ್ತು ಜೆರಮ್ ಪವೆಲ್. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಸಖತ್ತಾಗಿ ಕ್ರಾಶ್ ಮಾಡ್ಕೊಂಡ. ಅಂಡ್ ಎನಿವೇ ಮಾರ್ಕೆಟ್ ಈಗ ಸಖತ್ತಾಗಿ ಟೈಮ್ ಪಾಸ್ ಮಾಡ್ತಾ ಕೂತ್ಕೊಂಡಿದೆ. ಯಾವ ಕಡೆನೂ ನೀಟಾಗಿ ಮೊಮೆಂಟಮ್ ಇಲ್ಲ. ಬಟ್ ಮೊಮೆಂಟಮ್ ಆದ್ರೆ ಯಾವ ಕಡೆ ಆಗಬಹುದು ಅನ್ನೋದನ್ನ ಬಿ ಟಿ ಸಿ ಇಂದ ಶುರು ಮಾಡ್ತೀನಿ ಅನಾಲಿಸಿಸ್. ಫಸ್ಟ್ ಬಿ ಟಿ ಸಿ ನಾನು ಏನ್ ಮಾಡ್ತೀನಿ, ಡೇ ಆಂಗಲ್ ಇಂದ ತಗೊಂಡು ಹೋಗ್ತೀನಿ. ಸೊ ಒಂದು ದಿನದ ಪರ್ಸ್ಪೆಕ್ಟಿವ್ ಇಂದ ಎಲ್ಲ ಡ್ರಾಯಿಂಗ್ಸ್ ನ ತೆಗೆದ್ರೆ ನನಗೆ ಗೊತ್ತಾಗುವ ಕೆಲವೊಂದು ಲೆವೆಲ್ಗಳನ್ನ ನಾನು ಡ್ರಾ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಫಸ್ಟ್ ಹಾರಿಜಾಂಟಲ್ ಲೈನ್ ರೆಸಿಸ್ಟೆನ್ಸ್, ದಟ್ ಇಸ್ 116. ಓಕೆ, ಆಮೇಲೆ ಕೆಳಗಡೆ ನನ್ನ ಮೇಜರ್ ಸಪೋರ್ಟ್ ಅಂತ ಅನಿಸ್ತಾ ಇರೋದು, ಅದು ಕ್ಲಿಯರ್ ಆಗಿರೋದು ಯೂಸಿಂಗ್ ದ ರೆಕ್ಟಾಂಗಲ್ ಅಂತ ಡ್ರಾ ಮಾಡಿದ್ರೆ ದಟ್ ಈಸ್ ದಿಸ್ ಒನ್. ಎಕ್ಸಾಕ್ಟ್ಲಿ ಮಾರ್ಕೆಟ್ ಈಗ ಟೈಮ್ ಪಾಸ್ ಮಾಡ್ತಾ ಈ ಜಾಗ, ದಟ್ಸ್ 108. ಓಕೆ, ಸೊ 8,000 ಪಾಯಿಂಟ್ ಲೈಕ್ ರೇಂಜ್ ಇದೆ ಇದರ ನಡುವೆ. ಸೊ ಇಟ್ಸ್ ಅ ಬಿಗ್ಗರ್ ರೇಂಜ್ ಇನ್ ದ ಡೇ ಆಂಗಲ್. ಸೊ ಇದನ್ನ ಡೇ ಆಂಗಲ್ ಇಂದ ಅರ್ಥ ಮಾಡ್ಕೊಂಡ್ಮೇಲೆ ನಮ್ಮ ಕೆಲಸ ಹೋಗೋದೆ 1 ಅವರ್ ಆಂಗಲ್ ಇಂದ ಟ್ರೇಡ್ ಪರ್ಸ್ಪೆಕ್ಟಿವ್ ಎಕ್ಸಿಕ್ಯೂಷನ್ಗೋಸ್ಕರ. ಸೊ ನಾನೇನ್ ಮಾಡ್ತೀನಿ, ಒಂದು ಕಾಮನ್ ಪ್ಯಾರಲ್ ಚಾನಲ್ ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಈಗ 1, 2, 3. ಓಕೆ, ನೋಡ್ಕೋತೀವಿ ಮಾರ್ಕೆಟ್ ಎಕ್ಸಾಕ್ಟ್ಲಿ ಈ ಜಾಗನೇ ರಿಜೆಕ್ಷನ್ ಮಾಡ್ತಾ ಬಂದಿದೆ. ಸೊ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ಕುಡ್ ಬಿ ಇನ್ ದಿಸ್ ರೇಂಜ್ ಓನ್ಲಿ, ಅಥವಾ ಲೈಕ್ ವಿ ಕ್ಯಾನ್ ಬ್ರೇಕ್ಔಟ್ ಕೂಡ. ಸೊ ಇನ್ನೊಂದು ಆಂಗಲ್ ಇಂದ ನಾನು ಕೆಳಗಡೆ ಪ್ಯಾರಲ್ ಚಾನಲ್ ಕೂಡ ಡ್ರಾ ಮಾಡ್ತೀನಿ. ದಿಸ್ ಇಸ್ ವಾಟ್. ಸೊ ದಿಸ್ ಇಸ್ ಸಪೋರ್ಟ್ ಟ್ರೆಂಡ್ ಲೈನ್ ಅಂತ ತಿಳ್ಕೊತೀರಿ, ಮೇಲೆಗಡೆ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಅಂತ ತಿಳ್ಕೊಂಡಿದ್ದೀರಿ. ಸೊ ಈಗ ಯೂಸ್ ಮಾಡೋದು ಹೆಂಗೆ, ಸೊ ಟ್ರೇಡ್ ಯಾವ ಕಡೆ ಹೋಗುತ್ತೆ, ಈ ಪಾಯಿಂಟ್ ಆಫ್ ವ್ಯೂನ ಸ್ವಲ್ಪ ಕ್ಲಾರಿಫೈ ಮಾಡೋಣ ವಿತ್ ಡೌಟ್ ಕ್ಲಿಯರೆನ್ಸ್. ಸೊ ಡೌಟ್ ಕ್ಲಿಯರೆನ್ಸ್ ಮಾಡೋಕೆ ಹೋದಕ್ಕೆ ನಾನು ವೆರಿ ಇಮಿಡಿಯೇಟ್ ರಿಜೆಕ್ಷನ್ಸ್ಗಳನ್ನ ಅಥವಾ ಮೇನ್ ಕಾಮನ್ ಲೆವೆಲ್ಗಳನ್ನ ಡ್ರಾ ಮಾಡ್ಕೋತಿದ್ದೀನಿ. ದಟ್ ಈಸ್ ಅಬೌಟ್ 114. ಓಕೆ, 11400 ಇದೆ. ಸೊ ಇವೊಂದು ಮಾರ್ಕೆಟ್ ನಿಮಗೆ ಈ ರೇಂಜ್ ಒಳಗಡೆ ಇದ್ರೆ ನೋಡ್ಕೋತಿದ್ರಿ, ನಮಗೆ ಏನಾಗಿದೆ ಮಾರ್ಕೆಟ್ 1, 2, 3, 4, 5, 6 ಅಂಡ್ ಎಕ್ಸ್ಪೆಕ್ಟೇಷನ್ ಇಲ್ಲಿದೆ. ಸೊ ದಟ್ ಇಸ್ ಅಬೌಟ್ 107,000. ಓಕೆ, ಸೊ ಲೈಕ್ 1,07,000 ಲೆವೆಲ್ ಇದೆ. ಸೊ ಇಲ್ಲ ಸಿಗೋದಿಲ್ಲ. ಮಾರ್ಕೆಟ್ ಯೂಶಲಿ ಟ್ರೆಂಡ್ ಹೆಂಗ್ ಬದಲಾವಣೆ ಆಗತ್ತೆ ಅಂದ್ರೆ ಇಲ್ಲಿ ಬರುವುದಿಲ್ಲ, ಅದ್ರ ಬದಲು ಏನ್ ಮಾಡುತ್ತೆ ಮಾರ್ಕೆಟ್ ಇಟ್ ಕಮ್ಸ್ ಹಿಯರ್ ಅಂಡ್ ಇಲ್ಲಿ ರೆಸ್ಟ್ ಆಗ್ತಾ ಕುತ್ಕೊಳ್ಳುತ್ತೆ. ನಾ ಈ ಜಾಗನ ವೇಟ್ ಮಾಡ್ತಾ ಇದ್ದೀನಿ. ಸೊ ಇನ್ ಕೇಸ್ ಮಾರ್ಕೆಟ್ 1,11,700 ಮೇಲೆಗಡೆ ಹೋಗ್ತಾ ಇದ್ರೆ ಇಟ್ಸ್ ಅ ಟ್ರೆಂಡ್ ಚೇಂಜ್ ಅಂತ ಸೂಚನೆ ಸಿಗುತ್ತೆ. ನಾನು ಇವಾಗ ಸ್ಮಾಲ್ ಆಂಗಲ್ ಇಂದ ಥಿಂಕ್ ಮಾಡ್ತಾ ಇಲ್ಲ, ದೊಡ್ಡ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ 1,16,000 ಟಾರ್ಗೆಟ್ ಆಗತ್ತೆ. ಇದು ನಿಮ್ಮ ಬೆಸ್ಟ್ ಟ್ರೇಡ್ ಆಗಿರುತ್ತೆ ಸ್ವಿಂಗ್ ಟ್ರೇಡಿಂಗ್ ಇನ್ ಕೇಸ್ ಏನಾದರೂ ತಗೊಳ್ತಾ ಇದ್ರೆ. ಇಲ್ಲ ಮಾರ್ಕೆಟ್ ನಿಮಗೆ ಇನ್ನೂ ಸ್ಮಾಲ್ ಟೈಮ್ ಫ್ರಮ್ ಹೋಗಿ ಅನಾಲಿಸಿಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. 15 ನಿಮಿಷಕ್ಕೆ ಹೋಗ್ತೀರಿ. ಈಗ ನೋಡ್ಕೋತಿದ್ರಿ ಮಾರ್ಕೆಟ್ ಈ ರೇಂಜ್ ನ ಎಷ್ಟು ಸ್ಪಷ್ಟವಾಗಿ ಮಾಡಿದಾರೆ ಅಂತ ನಿಮಗೆ 1 ಅವರ್ ಆಂಗಲ್ ತೋರಿಸಿದೀನಿ. ಇನ್ ಕೇಸ್ ಈಗ ಫೇಲ್ಯೂರ್ ಆಫ್ ದಿ ಸ್ಟ್ರಕ್ಚರ್ ಕ್ಯಾನ್ ಮೂವ್ ದ ಮಾರ್ಕೆಟ್ ಟು ಅಟ್ ಲೀಸ್ಟ್ 1,08,000 ಲೆವೆಲ್. ಓಕೆ, ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಿದೆ ಈ ಜಾಗದ ಮೇಲೆ ನಿಮಗೆ ಟ್ರೇಡ್ ಸಿಗುತ್ತೆ. ಸೊ ಇದ್ರ ಮಧ್ಯದಲ್ಲಿ ವರ್ಕೌಟ್ ಮಾಡ್ತಿದ್ರೆ ಅಂದ್ರೆ ಯು ಆರ್ ಜಸ್ಟ್ ಅ ಸ್ಕ್ಯಾಲ್ಪರ್, ಯು ಆರ್ ನಾಟ್ ಅ ಲೈಕ್ ಸ್ವಿಂಗ್ ಟ್ರೇಡರ್. ಓಕೆ, ಸ್ಮಾಲ್ ಟ್ರೇಡ್ ಇರುತ್ತೆ. ರೇಂಜ್ ಬೌಂಡ್ ಆಕ್ಷನ್ ಇದ್ದಾಗ ಯೂಶಲಿ ಸ್ಟಾಪ್ ಲಾಸ್ಗಳು ಬಹಳ ಹಿಟ್ ಆಗುತ್ತೆ. ನನಗೆ ಬೇಕಾಗಿರೋದು ಫ್ರೀ ವೇ, ದಟ್ ಇಸ್ ಅಬೌವ್ 1,11,700. ಅಥವಾ ಇನ್ ಕೇಸ್ ಏನಾದ್ರು ಈ ಕಡೆ ಬ್ರೇಕ್ ಡೌನ್ ಆದ್ರೆ, ಸೊ ಎಕ್ಸ್ಪೆಕ್ಟೇಷನ್ ಮಾಡ್ತಿರುವ ಟಾರ್ಗೆಟ್ ಇಲ್ಲಿದೆ, ಅದು ಕೂಡ 1,07,000. ಸೊ ಇದನ್ನೇ ನಾನು ಏನ್ ಮಾಡ್ತೀನಿ, ಲಿಕ್ವಿಡೇಷನ್ ಹೀಟ್ ಮ್ಯಾಪ್ ನ ತಗೊಂಡು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿ ಟ್ರೈ ಮಾಡ್ತೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಕಾಯಿನ್ ಗ್ಲಾಸ್. ಓಕೆ, ಕಾಯಿನ್ ಗ್ಲಾಸ್ ಹೀಟ್ ಮ್ಯಾಪ್ ಒಳಗಡೆ ಬಂದ್ರೆ 12 ಅವರ್ಸ್ ನ ಚೆಕ್ ಮಾಡ್ಕೊಳ್ಳಿ. ಸೊ 12 ಅವರ್ಸ್ ಪ್ರಕಾರ ಮಾರ್ಕೆಟ್ ಅಲ್ಲಿ ಮೇಜರ್ ನಿಮಗೆ ರೆಸೆಕ್ಷನ್ ಅಂತ ಕಾಣ್ತಾ ಇರೋದೆ ನಾನ್ ಮಾರ್ಕ್ ಮಾಡಿರುವ ರೆಸಿಸ್ಟೆನ್ಸ್ ಲೆವೆಲ್ ಇನ್ನ ಟೆಕ್ನಿಕಲ್ ಚಾರ್ಟ್, ಅದು 1,11,700 ಹತ್ರ ಹೆವಿ ಜನ ಏನ್ ಮಾಡಿದ್ದಾರೆ, ಸೆಲ್ ಮಾಡಿದ್ದಾರೆ. ಅವರ ಲಿಕ್ವಿಡೇಷನ್ ಲೆವರೇಜ್ ಹೈಯೆಸ್ಟ್ ಇದೆ. ಸೊ ಇನ್ ಕೇಸ್ ಏನಾದ್ರು ಲಿಕ್ವಿಡೇಷನ್ ಲಿವರೇಜ್ ಮೀರಿ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ಸಖತ್ ಆಗಿರೋ ಮೊಮೆಂಟಮ್ ಕಾಯ್ತೀರಿ. ಕೆಳಗಡೆ ನೋಡ್ಕೋತೀರಿ, ಅದು ಕೂಡ 1,09,700 ಚಿಲ್ಲರೆ ಇದೆ. ಈಗ ಮಾರ್ಕೆಟ್ ಅದ್ರ ಕೆಳಗಡೆ ನಡೀತಾ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಇದೆ ಇನ್ ಕೇಸ್ ಲೋವರ್ ಆಗಿ ಆಗ್ತಾ ಇದ್ರೆ 1,08,000 ಟಾರ್ಗೆಟ್ ಆಗತ್ತೆ. ಅಲ್ಲಿ ನಿಮಗೆ ಲಿಕ್ವಿಡೇಷನ್ ಹಿಟ್ ಮ್ಯಾಪ್ ಸಪೋರ್ಟ್ ಕೂಡ ಇದೆ. ಅದನ್ನ ನಾವು ಪ್ಯಾರಲ್ ಚಾನಲ್ ಕೂಡ ಮಾರ್ಕ್ ಮಾಡಿ ಇಟ್ಟಿದೀವಿ, ನೋಡ್ಕೋಬಹುದು, ನಿಮ್ ಕಣ್ಣಿಗೆ ಕಾಣುತ್ತೆ. ಸೊ ಇದಾಯ್ತು ಈಥೇರಿಯಂ ಏನ್ ನಡೀತಾ ಇದೆ. ಸೊ ಲುಕ್ ಅಟ್ ಹಿಯರ್, ಈಥೇರಿಯಂ ಒಳಗಡೆ ನಾನು ಇದನ್ನು ಕೂಡ ಡೇ ಆಂಗಲ್ ಸ್ವಿಚ್ ಮಾಡಿ ನಿಮ್ಗೆ ಕ್ಲಾರಿಟಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಡೇ ಆಂಗಲ್ ಇಂದ ಪ್ರಕಾರ ಮಾರ್ಕೆಟ್ ನಮಗೆ ಏನ್ ಮಾಡ್ತಾ ಇದೆ, ಒಂದು ಮೇಜರ್ ಲೆವೆಲ್ ಸಪೋರ್ಟ್ ಹತ್ರ ಟ್ರಿಕ್ ಮಾಡ್ತಾ ಕುತ್ಕೊಂಡಿದೆ, ದಟ್ ಇಸ್ ದಿಸ್ ಒನ್. ಸೊ ಇದರೊಳಗಡೆ ಮೇಜರ್ ಟು ಮೇಜರ್ ಸಪೋರ್ಟ್ ಅಂತ ತಿಳ್ಕೊಳ್ಳೋದು 3,800 ಲೆವೆಲ್. ಸೊ ಇನ್ ಕೇಸ್ ಮಾರ್ಕೆಟ್ 3,800 ಕೆಳಗಡೆ ನಿಮಗೆ ಡೇ ಪರ್ಸ್ಪೆಕ್ಟಿವ್ ಏನಾದ್ರು ಕ್ಲಿಯರ್ ಕ್ಯಾಂಡಲ್ ಏನಾದ್ರು ಕೊಟ್ಟಿದ್ದೇ ಆದ್ರೆ, ಸೊ ಸ್ವಿಂಗ್ ಟಾರ್ಗೆಟ್ ಆಗ್ತಾ ಇರುವ ಟಾರ್ಗೆಟ್
3,400 here. I repeat here, 3,400. ಹಿಂದಲೇ ಮಾರ್ಕೆಟ್ ಇಲ್ಲಿ ಬಂದು ರಿವರ್ಸ್ ಆಗಿದ್ದು ನಾವು ನೋಡಿದೀವಿ. ಸೊ ಈಗೂ ಆ ರೀತಿ ಆಗಬಹುದು ಅಂತ ಕೂಡ ಎಕ್ಸ್ಪೆಕ್ಟೇಷನ್ ಮಾಡೋಣ, ತಪ್ಪೇನಿಲ್ಲ. ಸೊ ಮೇಜರ್ ರೆಸಿಸ್ಟೆನ್ಸ್ ನಾನು ಡ್ರಾ ಮಾಡ್ಕೋತಿದ್ದೀನಿ, ದಟ್ ಇಸ್ ಅರೌಂಡ್ 4,250 ಲೆವೆಲ್. ಸೊ ಇದನ್ನು ಕೂಡ ನಾವು ಅರ್ಲಿಯರ್ ಟ್ರೇಡ್ ಮಾಡಿದೀವಿ. ಎನಿವೇ ಲೆಟ್ಸ್ ಸ್ವಿಚ್ ಟು 1 ಅವರ್. ಸೊ ಇಲ್ಲಿ ಕೂಡ 1 ಅವರ್ ಸ್ವಿಚ್ ಮಾಡ್ಕೊಂಡ್ರೆ ನನಗೆ ಗೊತ್ತಾಗೋ ಸ್ಥಿತಿ ಏನಪ್ಪಾ ಅಂದ್ರೆ, ಟ್ರೆಂಡ್ ಲೈನ್ ನ ಡ್ರಾ ಮಾಡ್ಕೋತೀನಿ ಕಾಮನ್ ಆಗಿ. ದಿಸ್ ಇಸ್ ಅ ಕಾಮನ್ ಟ್ರೆಂಡ್ ಲೈನ್. ಲೆಟ್ಸ್ ಡ್ರಾ ಇಟ್ ಹಿಯರ್. ಓಕೆ, ಡ್ರಾ ಮಾಡಿದೆ. ಈಗ ನನ್ನ ಎಕ್ಸ್ಪೆಕ್ಟೇಷನ್ ಇದೆ, ವೆರಿ ರೀಸೆಂಟ್ ಸ್ವಿಂಗ್ ನ ಮಾರ್ಕೆಟ್ ಏನಾದರೂ 3,950 ಮೇಲೆಗಡೆ ನಿಮಗೆ ಬ್ರೇಕ್ಔಟ್ ಸಿಗ್ತಾ ಇದೆ. ಸೊ ಎಸ್, ಅಫ್ಕೋರ್ಸ್ ನೀವು ಥಿಂಕ್ ಮಾಡ್ತಾ ಇರೋದು ಟಾರ್ಗೆಟ್ ನಂಬರ್ 1 4,000. ಸೊ 4,150 ಅಂಡ್ ಅಲ್ಟಿಮೇಟ್ ಟಾರ್ಗೆಟ್ 4,250 ಲೆವೆಲ್. ಇದು ನಿಮಗೆ ಸ್ವಿಂಗ್ ಟ್ರೇಡ್ ಆಗಿರುತ್ತೆ, T1 T2 T3 ತರ. ಸೊ ಫೇಲ್ಯೂರ್ ಅಂದ್ರೆ ಅಥವಾ ಟ್ರೇಡ್ ನೀವು ಈಸಿ ಎಕ್ಸಿಕ್ಯೂಷನ್ ಮಾಡಬೇಕಂದ್ರೆ ವೇಟ್ ಮಾಡಿ 3,800 ಲೆವೆಲ್ ಕೆಳಗಡೆ ಹೋದ್ರೆ ಫ್ರೀವೇ ಸಿಗುತ್ತೆ. ಅದು ಸಾಮಾನ್ಯ ಟಾರ್ಗೆಟ್ ಇಲ್ಲ, 3,400 ವರೆಗೂ ಥಿಂಕ್ ಮಾಡುವ ಟಾರ್ಗೆಟ್ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಇನ್ ದ ರೇಂಜ್ ಇಸ್ ಲೈಕ್ ಸ್ಕ್ಯಾಲ್ಪ್ ತರ ಇರುತ್ತೆ, ಹೆವಿ ಟ್ರೇಡ್ ಮಾಡ್ತಾ ಇರ್ತೀರಿ. ಬಟ್ ಇಲ್ಲೂ ಕೂಡ ಒಂದು ಕ್ಷಣದಲ್ಲಿ ದುಡ್ಡು ಕೂಡ ಆಗಬಹುದು ಇನ್ ಕೇಸ್ ಇಫ್ ಯು ಆರ್ ಟ್ರೇಡಿಂಗ್ ಬಿಟ್ವೀನ್ 3,890 ಆರ್ 800. ಸೊ ಜಸ್ಟ್ 80-90 ಪಾಯಿಂಟ್ ಟ್ರೇಡ್ ಮಾಡೋ ಬದಲು ಟೇಕ್ ಅ ಟ್ರೇಡ್ ಅಬೌವ್ 3,950 ಆರ್ ಬಿಲೋ 3,800 ಇನ್ ಇಥೇರಿಯಂ. ಇದ್ರದ್ದು ಕೂಡ ನಾವು ಹೀಟ್ ಮ್ಯಾಪ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ, ಒಂದು ಆಂಗಲ್ ನೋಡ್ಬಿಡೋಣ. ಸೊ ರೈಟ್ ನಾವು ಇಥೇರಿಯಂ ಹೀಟ್ ಮ್ಯಾಪ್ ಪ್ರಕಾರ ನಮಗೆ ಹೆವಿ ಲಿಕ್ವಿಡೇಷನ್ ಲೆವರೇಜ್ ಕಾಣ್ತಾ ಇರೋದು. ರೆಸಿಸ್ಟೆನ್ಸ್ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ದಟ್ ಇಸ್ 3,950. ಅಲ್ಲೇ ನಾವು ಡಿಸ್ಕಷನ್ ಮಾಡಿದ್ದು, ಇನ್ ಕೇಸ್ ಇದನ್ನ ಮಾರ್ಕೆಟ್ ದಾಟಿದ್ರೆ ಸಖತ್ ಆಗಿರೋ ಮೊಮೆಂಟಮ್ ಸಿಗೋ ಚಾನ್ಸಸ್ ಇದೆ ಅಂತೇಳಿ. ವೆರಸ್ ಬಾಟಮ್ ಅಲ್ಲಿ 3,800 ನ ಥಿಂಕ್ ಮಾಡ್ತಿದ್ದೀನಿ. ಅಲ್ಲಿ ಹೆವಿ ನಿಮ್ಗೆ ಯೆಲ್ಲೋ ಲೈನ್ ಕಾಣ್ತಾ ಇದೆ ಅನ್ಕೋತೀನಿ. ಹೆವಿ ಲೆವೆಲ್ ನಿಮ್ಗೆ ಯೆಲ್ಲೋ ಲೈನ್ ಅಲ್ಲಿ ಕಾಣುತ್ತೆ. ಅಲ್ಲಿ ಹೆಚ್ಚಿನ ಜನ ಲಿಕ್ವಿಡೇಷನ್ ಲಿವರೇಜ್ ಲೈಕ್ ಹೆವಿ ಲಿವರೇಜ್ ತಗೊಂಡು ಪೊಸಿಷನ್ ಮಾಡಿದಾರೆ ಅಂತ ಅರ್ಥ. ಅವರ ಲಿಕ್ವಿಡೇಷನ್ ನಮ್ಮ ಎಂಟ್ರಿ ಆಗಿರುತ್ತೆ ಇನ್ ಕೇಸ್ ಇಫ್ ಯು ಆರ್ ಗೋಯಿಂಗ್ ಫಾರ್ ದ ಬ್ರೇಕ್ ಡೌನ್ ಅಥವಾ ಬ್ರೇಕ್ಔಟ್ ಆನ್ ದ ಐದರ್ ಸೈಡ್. ಸೊ ಇಷ್ಟು ತಿಳ್ಕೊಂಡಿದ್ದೀರಿ. ಲೆಟ್ ಅಸ್ ಗೋ ಟು ದ ಸೊಲಾನಾ. ಸೊ ಸೊಲಾನಾ ಸ್ವಿಚ್ ಮಾಡ್ತೀನಿ. ಈಗ 192 ಸಮಥಿಂಗ್ ಇದೆ. ನಿನ್ನೆ ನಾವು ಡಿಸ್ಕಷನ್ ಕೂಡ ಮಾಡ್ತಾ ಇದ್ವಿ. ಓಕೆ, ಲೈಕ್ ಲೈವ್ ಅಲ್ಲಿ ಡಿಸ್ಕಷನ್ ಮಾಡ್ತೀವಿ ರಾತ್ರಿ 11:30 ಸುಮಾರು. ಓಕೆ, ಲೈಕ್ ಪವೆಲ್ ಲೈಕ್ ಸ್ಪೀಚ್ ಬಂದ್ಮೇಲೆ ಸಡನ್ಲಿ ಶಾರ್ಪ್ ಫಾಲ್ ಆದ. ಯಾವ ಕಡೆ ಮೊಮೆಂಟಮ್ ಈ ಸದ್ಯದ ಮಟ್ಟಿಗೆ ಇಲ್ಲ. ಸೊ ರೇಂಜ್ ಟ್ರೇಡಿಂಗ್ ಮಾತ್ರ ಈಸಿಲಿ ಮಾಡುವ ಸ್ಥಿತಿ ಒಳಗಿದೆ. ಸೊ ಅದನ್ನೇ ನಿಮ್ಗೋಸ್ಕರ ಮಾರ್ಕ್ ಮಾಡಿದೀನಿ ಇನ್ ಅವರ್ಲಿ ಆಂಗಲ್. ನಾವು ಟ್ರೇಡ್ ತಗೊಳ್ಬೇಕಂದ್ರೆ ಏನ್ ಮಾಡೋಣ, 15 ನಿಮಿಷಕ್ಕೆ ಹೋಗೋಣ ಸ್ಮಾಲ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಏನ್ ಮಾಡೋಣ, ಪ್ರತಿ ಸಲ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಪಡಿತಾ ಇದೆ. ಸೊ ಇಲ್ಲಿ ನಾವು ಕೂಡ ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಟ್ರೈ ಮಾಡೋದಿದ್ರೆ 190 ಎಸ್ ಎಲ್ ಇರುತ್ತೆ. ಬಟ್ ಟಾರ್ಗೆಟ್ ಇಲ್ಲಿ ದೊಡ್ಡದಿರುತ್ತೆ, ಅರೌಂಡ್ 196 ಅಥವಾ 198 ಟಾರ್ಗೆಟ್ ಗಳಾಗಿರುತ್ತೆ. ಎನಿವೆ ಅದರ ಮಧ್ಯದಲ್ಲೇ ನಾವು ಇಂಪಾರ್ಟೆಂಟ್ ಟ್ರೆಂಡ್ ಡ್ರಾ ಮಾಡಿದ್ರೆ 195 ಇಸ್ ಮಿಡಲ್ ಲೆವೆಲ್ ಟಾರ್ಗೆಟ್ ಅಂಡ್ ಅಬೌವ್ ಲೆವೆಲ್ ಇಸ್ 198 ಟಾರ್ಗೆಟ್ ಕೂಡ ಆಗುತ್ತೆ. ಎನಿವೆ ಇದೊಂದು ರೇಂಜ್ ಟ್ರೇಡಿಂಗ್ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು, ಎಂಜಾಯ್ ಮಾಡಬಹುದು. ಇಲ್ಲ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ, ನಿಜ ಆಯ್ತು, ಬಿಲೋ 190 ಇಟ್ ಕ್ಯಾನ್ ಗಿವ್ ಯು ಅ ಫ್ರೀ ವೇ. ಇವನ್ ಇಟ್ ಕ್ಯಾನ್ ಸ್ಲಿಪ್ ಟಿಲ್ ಇವನ್ ಅರೌಂಡ್ 186 ಕೂಡ ಆಗ್ಬಹುದು. ಸೊ ಎಕ್ಸ್ಪೆಕ್ಟೇಷನ್ ಇದೆ 186 ಲೆವೆಲ್ ಇನ್ ಕೇಸ್ 190 ಫೇಲ್ ಆದ್ರೆ. ಸೊ ಹೈಯೆಸ್ಟ್ ಚಾನ್ಸ್ ಇದೆ, ಮಾರ್ಕೆಟ್ ಫೇಲ್ಯೂರ್ ಚಾನ್ಸಸ್ ಕಮ್ಮಿ ಇದೆ ಅಂತ ಅನಿಸ್ತಾ ಇದೆ. ಸೊ ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಟ್ರೈ ಮಾಡಿದ್ರೆ ಯಾವುದೇ ರೀತಿ ತಪ್ಪಿಲ್ಲ ಅನ್ಕೋತೀನಿ. ಸೊ ಇದ್ರೊಳಗೆ ಕೂಡ ಲಿಕ್ವಿಡೇಷನ್ ಹೀಟ್ ಮ್ಯಾಪ್ ಚೆಕ್ಔಟ್ ಮಾಡೋಣ ಏನ್ ನಡೀತಾ ಇದೆ ಸೊಲಾನಾ ಒಳಗಡೆ. ಸೊ ಎಸ್ ಸೊಲಾನಾ, ಓಕೆ, SOL, ಓಕೆ, ದಿಸ್ ಒನ್. ಸೊ ಬಿನಾನ್ಸ್ ಯೂಸ್ ಮಾಡ್ಲಿಕ್ಕೆ ಮೇಜರ್ ನಿಮಗೆ ರೆಸಿಸ್ಟೆನ್ಸ್ ಇರೋದು 195 ಚಿಲ್ಲರೆ ಇದೆ. ಈಗ ಮಾರ್ಕೆಟ್ ರನ್ನಿಂಗ್ ಜಾಗದಿಂದ ನೀವು ಪೊಸಿಷನ್ ತಗೊಂಡ್ರೆ ಅಲ್ಲಿ ನಿಮ್ಮ ಟಾರ್ಗೆಟ್ ಆಗುತ್ತೆ. ಕೆಳಗಡೆ 190 ಆಸ್ ಅ ಮೇಜರ್ ಲೆವೆಲ್ ನಿಮಗೆ ಸಪೋರ್ಟ್ ಅಂತ ಇದೆ. ಅಲ್ಲಿ ಮೇಜರ್ ಸಪೋರ್ಟ್ ಕೂಡ ಇದೆ. ಟೆಕ್ನಿಕಲಿ ಹೀಟ್ ಮ್ಯಾಪ್ ಪ್ರಕಾರ ಕೂಡ ಇಲ್ಲಿ ಲಿಕ್ವಿಡೇಷನ್ ಲೆವರ್ಸ್ ಹೆವಿ ಇರೋದ್ರಿಂದ ಇನ್ ಕೇಸ್ ಇದು ಫೇಲ್ ಆದ್ರೆ ಮಾರ್ಕೆಟ್ ನಿಮಗೆ ಸಖತ್ತಾಗಿರೋ ಮೊಮೆಂಟಮ್ ಡೌನ್ ಸೈಡ್ ಕೊಡುತ್ತೆ. 186 ಅಥವಾ 185 ಲೆವೆಲ್ ನೀವು ಥಿಂಕ್ ಮಾಡಬಹುದು ಈಸಿಲಿ ಹಿಯರ್. ಎನಿವೆ ಇವೆಲ್ಲ ಆಂಗಲ್ ಇಂದ ಡಿಸ್ಕಷನ್ ಮಾಡಾಗಿದ್ದು, ಒಂದು ಇಂಪಾರ್ಟೆಂಟ್ ಆಡ್ ಕೂಡ ಏನ್ ಮಾಡ್ತೀರಪ್ಪ ಅಂದ್ರೆ ವೇಲ್ ಅಲರ್ಟ್. ಸೊ ವೇಲ್ ಅಲರ್ಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸ್ಪೆಕ್ಟಿವ್. ಯಾವಾಗ ನಿಮ್ಗೆ ಇನ್ ಕೇಸ್ ಏನಾದ್ರು ಲೈಕ್ ಮೊಮೆಂಟಮ್ ಆಫ್ ದ ವೇಲ್ಸ್ ಸಿಕ್ತಾರೆ, ಸೊ ಯಾವ ರೀತಿ ಅನಾಲಿಸಿಸ್ ಮಾಡೋದ್ ಬಗ್ಗೆ ಆಲ್ರೆಡಿ ನಾವು ವಿಡಿಯೋಸ್ ಮಾಡಿದೀವಿ, ವೆಬಿನಾರ್ ಡಿಸ್ಕಷನ್ ಮಾಡಿದೀವಿ. ಅದರ ಪ್ರಕಾರ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಟ್ರೇಡ್ಗಳನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀರಿ ನೋಡ್ಕೋತೀರಿ, ಇಲ್ಲಿ ಬಿಟ್ಕಾಯಿನ್ ಅಥವಾ USDC ಕಾಯಿನ್ಸ್ಗಳು ಎಲ್ಲಾದ್ರೂ ಮೊಮೆಂಟಮ್ ಆಗಿದೆ, ಸೊಲಾನಾ ನೋಡ್ಕೊಳ್ಳಿ, 7 ಅವರ್ಸ್ 7 ಅವರ್ಸ್ ಬಿಫೋರ್ ಇಷ್ಟೊಂದು ಕ್ವಾಂಟಿಟಿ ಏನಾಗಿದೆ ಟ್ರಾನ್ಸ್ಫರ್ ಅನ್ನೋನ್ ವ್ಯಾಲೆಟ್ ಟು ಕಾಯಿನ್ ಬೇಸ್ ಅಂದ್ರೆ ಸೆಲ್ಲಿಂಗ್ ಗೋಸ್ಕರ ಬಂದಿದೆ. ಸೊ ಎಕ್ಸಾಕ್ಟ್ಲಿ 7 ಅವರ್ ಬಿಫೋರ್ ಅಂದ್ರೆ 8:54 AM ಬಂದಿತ್ತು. ಸೊ ಅದರ ಬೇಸಿಸ್ ಮೇಲೆ ಮಾರ್ಕೆಟ್ ಕೂಡ ಬಿದ್ದಿದ್ದು ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ. ಯು ಕ್ಯಾನ್ ಚೆಕ್ ಔಟ್ ದಿಸ್ ಒನ್.
ರೈಟ್. ಸೊ ಡೆಫಿನೆಟ್ಲಿ ಈ ರೀತಿ ಡೇಟಾ ಬರುತ್ತಾ ಇದ್ರೆ ಅದನ್ನ ಇವುಗಳ ಜೊತೆ ಕಂಬೈನ್ ಮಾಡಿ ಪೊಸಿಷನ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ನೀಟ್ ಆಗಿರೋ ಪೊಸಿಷನ್ಸ್ ಕ್ಲಿಯರ್ ಆಗೇ ಆಗ್ತಾ ಇರುತ್ತೆ. ಸೊ ಎನಿವೆ ಇದ್ರೊಳಗೆ ನಾನು ಡಿಸ್ಕಷನ್ ಮಾಡಿರುವ ಕ್ರಿಪ್ಟೋ ಕಾಯಿನ್ಸ್ಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕ್ರಿಪ್ಟೋ ಕಾಯಿನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು, ಅವು ಅನಾಲಿಸಿಸ್ ಮಾಡ್ಬೇಕಂದ್ರೆ ಸೊ ಡೆಫಿನೆಟ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ನೀವು ನನಗೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ತೀರಿ ಇಂಥದ್ರ ಬಗ್ಗೆ ನನಗೆ ಆನ್ಸರ್ ಬೇಕು ಅಂತೇಳಿ. ವಿಲ್ ಡಿಸ್ಕಸ್ ದೆನ್ ಅಂಡ್ ಕ್ಲಿಯರ್ಲಿ ಇನ್ ದ ಇನ್ ಕೇಸ್ ಏನಾದರೂ ಲೈವ್ ಸೆಷನ್ ಬಂದ್ರೆ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮತ್ತೆ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು